ಅಬ್ಬಾ, ಇನ್ಮೇಲೆ ನಾವು ನಮ್ ಸ್ವಂತ ಮನೆ ಬಗ್ಗೆ ಯೋಚನೆ ಮಾಡೋದ್ ತಪ್ಪು. ನಮ್ಮಂತ ಮಧ್ಯಮ ವರ್ಗದವ್ರಿಗೆ ಇಷ್ಟೊಂದು ಅನುಕೂಲ ಮಾಡ್ಕೊಂಡು ನಿಮ್ಮನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ ಗೋವಿಂದನ. ನನಗ್ ಮನೆ ಸಿಕ್ತು ಅನ್ನೋಕ್ಕಿಂತ ನನ್ ಮಗಳಿಗೊಂದು ಆಶ್ರಯ ಸಿಕ್ತಲ್ಲ, ಅದೇ ನನಗ್ ಸಮಾಧಾನ. ನಾನಂತೂ ಮನೆ ತಗೊಂಡೇ ಬಿಟ್ಟಿದ್ದೀನಿ ಅಂತ ನಮ್ಮ ಯಜಮಾನಿ ಕಾಗದ ಬರ್ದಿದ್ದೀನಿ. ಹೌದಾ? ಅವ್ರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ. ಅಂತೂ ನಾನ್ ಚೀಟಿ ದುಡ್ಡು ಉಳಿಸಿದ್ದು ಇವತ್ತಿಗೆ ಸಾರ್ಥಕವಾಯ್ತು. ಸರಿಯಾಗಿದೆ. ಅಲ್ಲ ಅಂದ್ರೆ ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ಇದ್ರಲ್ಲಿ ಅಡಕವಾಗಿದೆ. ಮತ್ತೆ ಇದರ ಜವಾಬ್ದಾರಿ ಭಾರ ನೀವು ನನ್ನ ಮೇಲೆ ಹೊರಿಸಿದ್ದೀರಿ ಅಂತ ನನ್ಗೊತ್ತು. ಆದ್ರೆ ಮನುಷ್ಯ ಪ್ರಯತ್ನ ತಾನೇ ಮಾಡಬಲ್ಲ, ಯಾವುದಕ್ಕೂ ದೈವಬಲ ಇರ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಜೊತೆ ನಾನು ಆ ಗೋವಿಂದನ್ನೇ ನಂಬಿದ್ದೀನಿ. ಬರ್ಲಾ? ಒಳ್ಳೇದಾಗಾದ್ರೆ ನಾನಿನ್ನು ಸುಮ್ಮನೆ ಕುತ್ಕೊಳ್ಳೋ ಹಾಗಿಲ್ಲ, ಜವಾಬ್ದಾರಿ ಬಂದ್ಬಿಡ್ತು. ಬರ್ಲಾ? ಏನು ಅಂತಾರಲ್ಲ, ಯಾರ್ದೋ ಮದುವೆಯಲ್ಲಿ ಉಂಡವನೇ ಜಾಣ ಅಂತೆ. ಇನ್ನು ಸ್ವಲ್ಪ ವಿಶ್ರಾಂತಿ ತಗೋಬಹುದು. ಕಾಫಿ ಚೆನ್ನಾಗಿದೆ ಅಲ್ಲ? ಹೌದಾ? ಯಾಕೆಷ್ಟು ತೊಂದ್ರೆ ತಗೊಂಡ್ರಿ? ಪರವಾಗಿಲ್ಲ. ಅಲ್ಲ, ಲಕ್ಷಾಂತರ ರೂಪಾಯಿ ಸುರಿದು ಮನೆ ಕಟ್ಸಿ ಜಂಬುವಾಗಿ ಮನೆ ನೋಡ್ರಿ ಅಂತ ಕೊಚ್ಕೋತಾರೆ. ಆದ್ರೆ ನಾವು 50,000 ರೂಪಾಯಿಗೆ ಮನೆ ಹೊಡ್ಕೊಂಡ್ಬಿಟ್ವಿ. ನಮ್ ಸಂತೋಷ ಏನಿದ್ರು ಎಲ್ಲ ಸರೋಜಮ್ಮನ್ಗೆ ಸೇರ್ಬೇಕು. ನನ್ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ್ನಿಂದ ನನ್ ಮನ್ಸೆ ತುಂಬಾ ನೊಂದ್ಕೊಂಡ್ಬಿಟ್ಟಿದೆ ರೀ. ಹೆಸರಿಗೆ ಮಾತ್ರ ಒಡ ಹುಟ್ಟಿದವಳು ಅಂತ. ಅವತ್ತು ಎಷ್ಟು ಅಲಕ್ಷ್ಯವಾಗಿ ನೋಡ್ಕೊಂಡ್ಲು ಗೊತ್ತಾ? ಈಗಲೂ ಏನಾಯ್ತ್ರಿ, ನೀವು ನಿಮ್ ತಂಗಿ ಮುಖಕ್ಕೆ ಹೊಡೆದಾಗ ಗೃಹ ಪ್ರವೇಶ ಮಾಡ್ರಿ. ಸುಮ್ನೆ ಹೇಳ್ಬಾರ್ದು ಕಣ್ರಿ, ದೇವತಾ ಮನುಷ್ಯ ನಿಮ್ ಗೋವಿಂದಣ್ಣ. ಅಲ್ಲ, ಇಷ್ಟು ದೊಡ್ಡ ಮನುಷ್ಯ ಆದ್ರೂ ಒಂಚೂರು ದೊಡ್ಡಸ್ತಿಗೆ ಇಲ್ಲ, ಒಂಚೂರು ಜಂಬ ಇಲ್ವಲ್ರಿ? ಈ ರೀತಿ ಒಳ್ಳೆ ಗುಣ ಇರೋ ಹೊತ್ತಿಗೆ ಬೆಲ್ಲಕ್ಕಿರುವೆ ಮುತ್ಕೊಂಡ ಹಾಗೆ ನಮ್ ಗೋವಿಂದಣ್ಣನ ಜನ ಎಲ್ಲ ಮುತ್ಕೊಂಡಿರೋದು. ನೀವೆಲ್ಲರೂ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ಗೆ ಸವಾಸ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯನೇ ಇರ್ಬೇಕು. ಇನ್ಮೇಲಿಂದ ನಮ್ಮ ಯೋಗ್ಯತೆ ಏನು ಅಂತ ನಮ್ಮ ಯಜಮಾನ್ರಿ ತೋರಿಸ್ಲೇಬೇಕು. ಹೆಂಡ್ತಿರು ಅಂದ್ರೆ ಬರೀ ಅಡ್ಗೆ ಮನೆಗೆ ಲಾಯಕು ಅಂತ ತಿಳ್ಕೊಂಡಿದಾರಲ್ಲ ನಮ್ ಗಂಡಂದ್ರು, ಅವ್ರು ಸರಿಯಾಗಿ ಚುರುಕ್ ಮುಟ್ಸ್ಬೇಕು. ಚುರುಕ್ ಅಂದ್ಬಿಡ್ತಲ್ಲ ನಾಲ್ಗೆ. ಯಾಕೆ ಇಷ್ಟೊಂದು ಬಿಸಿ ಕೊಟ್ಟಿದ್ಯಾ? ಮತ್ ನೀವು ಅವಾಗವಾಗ ನಿಮ್ ಬಿಸಿಯಾದ ಮಾತಿನಿಂದ ನನಗ್ ಚುರುಕ್ ಮುಟ್ಸೋದು ಯಾಕೆ ಇಷ್ಟೊಂದು ಕೋಪ ನನ್ ಮೇಲೆ? ಅಯ್ಯೋ, ಬಡವನ್ ಕೋಪ ದವಡೆಗ್ ಮೂಲ ಅಂತ ನಾನ್ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೋಬೇಕು? ತಗೊಳ್ಳಿ. ಅದನ್ನೇ ಸ್ವಲ್ಪ ನಗ್ತಾ ಹೇಳೆ. ನೀವೇನ್ ಕಡ್ದ್ ಕಟ್ಟೆ ಹಾಕಿದ್ರಾ ಅಂತ ನಗ್ತಾ ಹೇಳ್ಬೇಕು. ಅದು ಹಾಗಲ್ಲ ಕಣೆ. ಹಾಗೂ ಇಲ್ಲ ಹೀಗೂ ಇಲ್ಲ. ಹೆಂಗಸ್ರಂದ್ರೆ ಮೂರ್ಖರು, ಬುದ್ಧಿ ಇಲ್ದವ್ರು, ಅಡಿಗೆ ಮಾಡೋದ್ ಬಿಟ್ಟು ಬೇರೆ ಏನು ಬರಲ್ಲ ಅಂತ ಹೇಳ್ತಿದ್ರಲ್ಲ. ಮಾಡ ತೋರಿಸ್ತೀನ್ರಿ ನಾನ್ ಏನು ಅಂತ. ಏನ್ ಮಾಡಿ ತೋರಿಸ್ತೀಯ? ತೊಟ್ಟಲ್ ತೂಗೋ ಕೈ ದೇಶಾನೇ ಆಳುತ್ತೆ ಅಂತ ಹಿರಿಯರು ನಿರೂಪಿಸಿದ್ದಾರೆ. ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ ಅನ್ನೋದನ್ನ ನಾನ್ ತೋರಿಸ್ತೀನಿ. ಓಹೋ, ಈಗ ಸೈಲೆಂಟ್ ಆಗಿರೋದು ವಾಸಿ. ಇಲ್ಲ ಅಂದ್ರೆ ತಾಳವಾದ್ಯ ಕಚೇರಿ ಶುರು ಮಾಡ್ಬಿಡ್ತಾಳೆ. ಇನ್ನೂ ಶುರುವಾಗಿಲ್ಲ ರೀ, ಇನ್ ಮೇಲೆ ಶುರುವಾಗುತ್ತೆ. ಬೆತ್ಗೆ ಅದೇನು ಅಂತ ಸ್ವಲ್ಪ ಅರ್ಥವಾಗೋ ಹಾಗೆ ಬಿಡಿಸಿ ಹೇಳೆ. ನಾನ್ ಯಾವತ್ತು ಬಾಯಲ್ಲಿ ಆಡ್ ತೋರ್ಸಲ್ಲ ರೀ, ಮಾಡ್ ತೋರಿಸ್ತೀನಿ. ಸ್ವಲ್ಪ ದಿನ ತಾಳಿ, ಆಮೇಲೆ ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇವಳು ಏನ್ ಮಾಡ್ತಾ ಇರ್ಬೋದು? ಈ ಹುಡುಗ IAS ಆಫೀಸರು, ಕೈ ತುಂಬ ಸಂಬಳ, ಬಾಚ್ಕೊಳ್ಳುವಷ್ಟು ಗಿಂಬಳ, ಸದಾಶಿವನಗರದಲ್ಲಿ ಸ್ವಂತ ಮನೆ, ಓಡಾಡೋದಕ್ಕೆ 2-3 ತರ ವೆರೈಟಿ ಕಾರ್ಗಳು. ಓಹೋ, ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಬೇಕಾಗಿದೆ? ಈ ಹುಡುಗ ನನಗೆ ತುಂಬಾ ಒಪ್ಪಿಗೆ. ಯಾರ್ಗಪ್ಪ ಹುಡುಗ ನೋಡ್ತಿರೋದು? ಇನ್ಯಾರ್ಗಮ್ಮ, ನಿನಗೆ ಕಣಮ್ಮ. ನಾನು ಗೋವಿಂದ ಲವ್ ಮಾಡ್ತಾ ಇರೋದು ನಿಮಗ್ ಗೊತ್ತಿಲ್ವಾ? ಮನೆ ಮಠ ಇಲ್ದಿರ ಗೋವಿಂದನ್ ಜೊತೆ ಲವ್ ಅಂತೆ ಲವ್. ನನ್ನ ಮಾತು ಕೇಳಿ ಮದುವೆ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ನನ್ನ ಮೊಮ್ಮಗ ನನ್ ಎದೆ ಒದಿತಾ ಇದ್ದ. ನಾವ್ ಲವ್ ಶುರು ಮಾಡ್ದಾಗ್ಲೇ ನಮ್ಮಿಬ್ರಿಗೂ ಮದುವೆ ಮಾಡ್ಬೇಕಾಗಿತ್ತು. ನಿಮ್ಮನ್ ಯಾರು ಕಂಡೀಷನ್ ಹಾಕೋತ ಹೇಳಿದ್ದು? ಸತ್ತು ಸಂಪಿಗೆ ಮರ ಆಗಿರೋ ನಿಮ್ಮಮ್ಮ. ನೋಡಮ್ಮ, ನೀನು ಸಂತೋಷವಾಗಿ ಬಾಳಿ ಬದುಕಬೇಕು ಅಂತಲೇನೆ ನಾನು ಈ ನಿರ್ಧಾರಕ್ಕೆ ಬಂದಿರೋದಮ್ಮ. ನಾನ್ ಸಂತೋಷವಾಗಿ ಬಾಳಿ ಬದುಕೋದಾದ್ರೆ ಅದು ಗೋವಿಂದನ್ ಜೊತೆ ಮಾತ್ರ. ಈಗ ನಾನೇನ್ ಮಾಡ್ಬೇಕು ಅಂತೀರಾ ರಾಯ್ರೆ? ನಾನೇನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರೋವಾಗ ನಾನೇನ್ ಮಾಡ್ಲಿ ಅಂತ ಕೇಳ್ತಿರಲ್ರಿ. ನೆಗೆದು ಬಿದ್ದು ನೆಲ್ಲಿಕಾಯಿ ಮರ ಆಗೋಲ್ರಿ. ಆ ಫೋಟೋ ತಗೊಳ್ರಿ, ಹೋಗ್ರಿ. ಬನ್ರಿ ಬೇಗ. ಯಾಕೆ ಚಂಪ ಇಷ್ಟು ಅವಸರವಾಗಿ?
ನಮ್ಮಿಬ್ಬರು ಮದುವೆ ಮಾಡ್ಬೇಕು ಅಂತ ಮನಸ್ಸಿಗೆ ಬಂತಲ್ಲ. ಅಯ್ಯೋ ನನಗೂ ನಿಮ್ಗೂ ಅಲ್ಲ ರೀ ಮದ್ವೆ. ಹೌದಾ? ಅಯ್ಯೋ ಇಳಿ ವಯಸ್ಸಿನಲ್ಲಿ ಯಾಕೆ? ಅಲ್ಲ ಅಂದ್ರೆ ನಿಮ್ಮಪ್ಪ ಹಾಗಲ್ಲ, ಸುಖಕ್ಕೋಸ್ಕರ ಅಲ್ಲದೆ ಹೋದ್ರು ಆಸರೆಗೋಸ್ಕರ ಮುದಿ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಮಾಡ್ಕೊಳ್ಳಿ ಬಿಡು. ಸಾಕ್ರಿ ನಿಮ್ ಹುಡುಗಾಟ. ಒಂದ್ಸಲನಾದ್ರೂ ನನ್ನ ಮಾತನ್ನ ಸೀರಿಯಸ್ ಆಗಿ ಕೇಳ್ತೀರಾ? ಕೇಳ್ತೀನಿ. ನಮ್ಮಪ್ಪ ನನಗೋಸ್ಕರ ಒಬ್ಬ IAS ಹುಡುಗನ್ ನೋಡಿ ನನ್ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಕಾಂಗ್ರೆಟ್. ಹೌದಾ? ನಡಿ ಮತ್ತೆ. ಎಲ್ಲಿಗೆ? ಮೇಷ, ವೃಷಭ, ಕಟಕ ಲಗ್ನ ಒಳ್ಳೆ ಲಗ್ನಗಳಿದೆ. 26 ಇಟ್ಟು 32 ಒಳ್ಳೆ ಮನೆ ಕೂತಿದ್ದಾರೆ. ನಿಮ್ ನಕ್ಷತ್ರ ಏನು? ನಂದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಇವ್ರದ್ದು ಶ್ರವಣ ನಕ್ಷತ್ರ, ಮಕರ ರಾಶಿ. ಇವರು ಚಂಪಾ, ನಾನು ಗೋವಿಂದ. ಗೋವಿಂದ. ಯಾಕೆ ಶಾಸ್ತ್ರಿಗಳೇ? ನಕ್ಷತ್ರ ಪ್ರಕಾರ ಜಾತಕ ಚೆನ್ನಾಗಿದೆ ಎಂದೆ. ಇದೆ ತಾನೇ? ಅಂದ್ಮೇಲೆ ಯಾವಾಗ ಇಟ್ಕೊಳ್ಳೋಣ? ಬರೋ ಸೋಮವಾರ 10:30 11 ಗಂಟೆ ಒಳಗೆ ಒಳ್ಳೆ ಲಗ್ನ ಇದೆ, ಮುಹೂರ್ತ ಇಟ್ಕೋಬಹುದು. ಹಾ ಶಾಸ್ತ್ರಿಗಳೇ, ಅಡ್ವಾನ್ಸ್ ದಕ್ಷಿಣೆ ತಗೊಳ್ಳಿ. ಹೂವು ಹಣ್ಣು ಹಂಪಲು ಎಲ್ಲ ತಾವೇ ತಗೊಂಡ್ ಬನ್ನಿ. ಗುದ್ಲಿ ಪೂಜೆ ದಿವಸ ಬ್ಯಾಲೆನ್ಸ್ ದಕ್ಷಿಣೆ ಕೊಟ್ಬಿಡಿ. ಗುದ್ಲಿ ಪೂಜೆ ಹೇಳ್ತೀನಿ. ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಏನ್ರಿ, ನಾನು ಮದ್ವೆ ಮುಹೂರ್ತ ಅನ್ಕೊಂಡೆ, ನೀವು ಗುದ್ಲಿ ಪೂಜೆ ಅಂತಿದ್ದೀರಾ? ಇನ್ನು ಸೈಟ್ ತಗೊಂಡಿಲ್ಲ. ಚಂಪಾ, ಅಲ್ಲೇ ಇರೋದು ಸಸ್ಪೆನ್ಸು. ನಾನು ನಿಮ್ ಮನೆಗ್ ಬಂದು ನಿಮ್ಮ ಅಪ್ಪನ ಎದುರಿಗೇನೆ ಗುದ್ಲಿ ಪೂಜೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀನು ಏನು ಕೇಳಬೇಡ. ಬಾ. ಲೇ ಬೇಗ ಬಾರೆ, ಮುಹೂರ್ತ ಮುಗಿದೋಗುತ್ತೆ. ಬಂದೇರಿ, ನಡೀರಿ ಹೋಗೋಣ. ಆಹಾ, ಲೇ ಏನೇ ಇದು, ಒಳ್ಳೆ ಬಿಚ್ಚೋಲೆ ಗೌರಮ್ಮನ್ ತರ ಬರ್ತಿದ್ಯಾ? ಒಡವೆ ಗಿಡವೆ ಹಾಕೊಂಬ ಹೋಗೆ. ಒಡವೆನಾ? ನಾವು ಹೋಗ್ತಾ ಇರೋದು ನಿಮ್ಮ ಆಫೀಸ್ ಪ್ಯೂನ್ ಮಗಳ ಮದ್ವೆಗ್ ತಾನೆ. ಇದ್ಬದ್ ಆಭರಣ ಎಲ್ಲ ಹಾಕೊಂಡ್ ಹೋಗ್ಬಿಟ್ರೆ, ಓಹೋ ಇವಳೊಬ್ಳತ್ರನೇ ಆಭರಣ ಇರೋದು, ಬಿನ್ನಾನ್ಗಿತಿ ಹಾಕೊಂಡ್ ಬಂದ್ಬಿಟ್ಟಿದ್ದಾಳೆ ನೋಡು ಅಂತ ಅವ್ರೆಲ್ಲ ಆಡ್ಕೊಂಡ್ ನಗಲ್ವೇನ್ರಿ? ಒಡವೆ ಮಾಡಿಸಿರೋದು ಬೀರುನಲ್ಲಿಟ್ಟು ಪೂಜೆ ಮಾಡೋದಕ್ಕಲ್ಲ, ಹೋಗಿ ಹಾಕೊಂಬ ಹೋಗೆ. ಮೊನ್ನೆ ಸಾಂಗ್ಲಿಯಾನ್ ಅವರು ಟಿವಿಲಿ ಏನ್ ಹೇಳಿದಾರೆ ಗೊತ್ತಿಲ್ವಾ ನಿಮ್ಗೆ? ನಗರದಲ್ಲಿ ಚಿನ್ನಾಭರಣದ ಕಳ್ಳರು ಜಾಸ್ತಿ ಆಗಿದ್ದಾರೆ, ಯಾವ ಹೆಂಗಸರು ಆಭರಣ ಹಾಕೊಂಡ್ ಹೊರಗ್ ಬರ್ಬೇಡಿ ಅಂತ. ಗೊತ್ತಿದ್ದು ಆಭರಣ ಹಾಕೊಂಡ್ ಹೋಗಿ ಕಿವಿ ಕತ್ತರಿಸ್ಕೊಂತೀರೇನ್ರಿ? ಬೇಡ ಬೇಡ, ಯಾವತ್ತಾದ್ರೂ ಓಲೆ ಹಾಕೋಬೇಕಾದ್ರೆ ಏನ್ ಮಾಡೋದು? ನಡೀರೋ. ರೀ ಸರೋಜಮ್ಮ, ಇನ್ನೂ ಅಲಾಟ್ಮೆಂಟ್ ಆರ್ಡ್ರೇ ಬಂದಿಲ್ವಲ್ರಿ? ಪೋಸ್ಟ್ ಲೇಟ್ ಆಗಿರ್ಬೇಕು ಕಣ್ರಿ. ಇದ್ರು ಇರ್ಬಹುದು ಕಣ್ರಿ. ಹಾ, ಮೊನ್ನೆ ಏನಾಯ್ತು ಗೊತ್ತಾ? ನಮ್ ಪಕ್ಕದ ಮನೆ ವಾರ್ಗೀತಿ ಅತ್ತೆ ಸತ್ತೋದ್ರು ಅಂತ ಟೆಲಿಗ್ರಾಮ್ ಬಂತಂತೆ. ಎದ್ರೋ ಬಿದ್ರು ಅಂತ ಹೋಗಿ ನೋಡಿದ್ರೆ ಅಲ್ಲಿ ವೈಕುಂಠ ಸಮಾರಾಧನೆ ನಡೀತಿತ್ತಂತೆ. ಅಂದ್ರೆ 15 ದಿವಸ ಬೇಕಾಯ್ತಾ ಟೆಲಿಗ್ರಾಮ್ ತಲುಪಕ್ಕೆ? ನೋಡಿ. ಏನೋಪ್ಪ. ಅಲ್ರಿ ಸರೋಜಮ್ಮ, ಗೋವಿಂದಣ್ಣ ನಮ್ಮ ಹತ್ರ ದುಡ್ಡು ತಗೊಂಡೋಗಿ ಎಷ್ಟು ದಿನ ಆಯ್ತು, ಅವ್ರು ಈ ಕಡೆನೆ ಬಂದಿಲ್ವಲ್ರಿ? ನೀವೇನು ಯೋಚನೆ ಮಾಡ್ಬೇಡ್ರಿ, ನಮ್ ಗೋವಿಂದಣ್ಣ ವಿಶ್ವಾಮಿತ್ರನಂತವ್ರು. ಹಠ ಸಾಧಿಸಿ ಕೆಲ್ಸ ಮುಗಿಸ್ಕೊಂಡೇ ಬರೋದು. ನನ್ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದೀರಲ್ಲ. ಹೇಳ್ಬೇಡಿ, ಕೂತ್ಕೊಳ್ಳಿ. ನನಗ್ ಗೊತ್ತು ನೀವೆಲ್ಲ ಯಾಕೆ ಸಭೆ ಸೇರಿದ್ದೀರಿ, ನಿಮ್ಮ ಮನಸ್ಸಿನ ತಳಮಳ ಏನು ಅಂತ. ಇನ್ನೂ ಮನೆ ಅಲಾಟ್ ಆಗಿಲ್ಲ ಅಂತ ತಾನೇ? ಈ ಗೋವಿಂದ ನಿಮ್ಮ ಹಣನೆಲ್ಲ ಕಿತ್ಕೊಂಡು ಗೋವಿಂದ ಮಾಡ್ಬಿಟ್ಟ ಅಂತ ತಾನೇ? ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ಹೀಗೆ ಹೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡಿ. ನಮ್ ಪೈಕಿ ಯಾರಿಗೋ ಅದೃಷ್ಟ ನೆಟ್ಗಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಸುಲಭವಾಗಿ ಆಗೋ ಕೆಲಸದಲ್ಲಿ ಬ್ರೇಕ್ ಬಿದ್ದ್ಬಿಡ್ತು. ನನಗೆ ಗೊತ್ತು ಬಿಡಿ ಯಾರ ಅದೃಷ್ಟ ಚೆನ್ನಾಗಿಲ್ಲ ಅಂತ. ನಾನಾ? ಅಲ್ಲಲ್ಲ, ಮದುವೆ ಆಗ್ತಿದ್ದಾಗೆ ಗಂಡು ನುಂಗ್ಕೊಂಡು ಇಲ್ಲಿ ಬಂದ್ ಸೇರ್ಕೊಂಡಿದ್ದಾಳಲ್ಲ ಅವಳದೇ. ಹೌದು ರೀ, ನಾವು ಅವಳನ್ನ ಸೇರಿಸ್ಕೊಳ್ಳೇಬಾರ್ದಾಗಿತ್ತು. ಈಗ್ಲೂ ಏನಂತೆ, ಅವಳು ಕೊಟ್ಟಿರೋ ದುಡ್ಡು ಅವಳ ಮುಖಕ್ಕೆ ಬಿಸಾಕಿದ್ರಾಯ್ತು. ನಾನು ಆ ಅರ್ಥದಲ್ಲಿ ಏನು ಹೇಳಿಲ್ಲ ಪಾಪ. ಆ ಹೆಣ್ಣಿಗೆ ಯಾಕೆ ಅನ್ಬೇಕು? ನಾನು ಅಂದಿದ್ದು ನಮ್ ಪೈಕಿ ಯಾರಿಗೂ ಒಬ್ರಿಗೆ ಗೃಹಕಾಟ ಇರ್ಬೇಕು ಅಂತ. ಯಾಕಂದ್ರೆ ಮೊನ್ನೆ ನಮ್ ಸಾಹೇಬ್ರು, ಅದೇ ಗೃಹ ಮಂಡಳಿ ಅಧ್ಯಕ್ಷರು, ಈಗ ಪೆನ್ ತಗೊಂಡು ಇನ್ನೇನು ಸಹಿ ಮಾಡ್ಬೇಕು, ಟ್ರೆಂಡ್ ಎಲ್ಲಿಂದ? ಡೆಲ್ಲಿಯಿಂದ. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಹುಡ್ಕೋ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ, ತಕ್ಷಣ ಬಾ ಅಂತ ಕರೆದ್ರಂತೆ. ಹೋಗ್ಬಿಟ್ರು. ಇನ್ನು ಹುಡ್ಕೋದ್ರಲ್ಲೇ ಇದಾರ? ಅಲ್ಲ, ಎಲ್ಲಿಗೆ ಯಾಕೆ ಹೋಗ್ಬೇಕು ಹುಡ್ಕೋದಕ್ಕೆ? ಹುಡುಕೋ ಅಂದ್ರೆ ಅದಲ್ಲಮ್ಮ, ಹುಡುಕೋ ಅಂದ್ರೆ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಇನ್ನೂ ಏನು ಕೆಟ್ಟಿಲ್ಲ. ಅಂದ್ರೆ ನಿಮ್ ಪೇಪರೇ ಮೇಲಿರೋದು. ಸಾಹೇಬ್ರು ಡೆಲ್ಲಿಂದ ಬಂದ ತಕ್ಷಣ ಪೆನ್ ತಗೊಂಡು ಸಹಿ ಹಾಕ್ತು ಒಂದು ಕೂಡ್ಲೆ ನಿಮ್ ಮನೆ ನಿಮ್ಗೆ ಅಲಾಟ್ಮೆಂಟ್ ಆಯ್ತು ಅಂತ ಇಟ್ಕೊಳ್ಳಿ. ಆ ಗೋವಿಂದ ನಿಮ್ ಕೈ ಬಿಟ್ರು, ಈ ಗೋವಿಂದ ಬಿಡೋಲ್ಲ, ಯೋಚನೆ ಮಾಡ್ಬೇಡಿ. ಬರ್ಲಾ? ಏನೋ ಅನುಮಾನ ಇದೆ ಅಂತ ಕಾಣುತ್ತೆ. ಏನ್ ಕೇಳಿ? ಏನಿಲ್ಲ, ಮನೆ ಯಾವ ಏರಿಯಾದಲ್ಲಿ ಅಂತ ಹೇಳಲೇ ಇಲ್ಲ. ನಾನು ಹೇಳಿಲ್ವಾ? ನಿಜಕ್ಕೂ ನಾನು ಹೇಳಿಲ್ವಾ? ಇಲ್ಲ. ಹೇಳೇ ಇಲ್ವಾ? ಅಯ್ಯೋ, ಎಂತ ದೊಡ್ಡ ಮೂರ್ಖ ಶಿಖಾಮಣಿ ನಾನು.
ಅದೇ 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 ಅಲ್ಲೇ ನಮ್ಮ ಜಯನಗರ. ಯಾವ್ದಕ್ಕೂ ನಾವು ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ. ಬನ್ನಿ ಹೋಗೋಣ. ಅಯ್ಯೋ ಇವತ್ ಶನಿವಾರ ಯಜಮಾನ್ರು ಮಕ್ಳೆಲ್ಲ ಬೇಗ ಮನೆಗ್ ಬಂದ್ಬಿಡ್ತಾರೆ. ನಾಳೆ ಅಯ್ಯೋ ನಾಳೆ ನಮ್ಮ ಯಜಮಾನ್ರು ಬೆಳಗಿಂದ ಸಾಯಂಕಾಲದವರೆಗೂ ಕುಯ್ತಾ ಇರ್ತಾರೆ. ನೀವು ಹೀಗೆ ಅಂದ್ರೆ ನಿಮ್ಮ ಮನೆ ನೀವು ನೋಡೋ ಯಾವಾಗ? ಸೋಮವಾರ ಅವ್ರನ್ನ ಆಫೀಸಿಗೆ ಕಳ್ಸಿ ಮಕ್ಳನ್ನ ಸ್ಕೂಲ್ ಕಳ್ಸಿಬಿಟ್ರೆ ಸಾಯಂಕಾಲ 5 ಗಂಟೆ ತನಕ ಫ್ರೀ ಆಗಿರ್ತೀವಿ. ಹೋಗೋಣ. ವೆರಿ ಗುಡ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವೆಲ್ರೂ ಸೇರಿ ಎಲ್ರನ್ನು ಕಳ್ಸಿದ ಮೇಲೆ ಗೃಹ ಮಂಡಳಿ ಆಫೀಸಿಗೆ ಬಂದ್ಬಿಡಿ. ಗೃಹ ಮಂಡಳಿ ಆಫೀಸಾ? ಅದೆಲ್ಲಿದೆ ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹಾಗಾದ್ರೆ ನಾನೇ ಒಂದು ಕೆಲಸ ಮಾಡ್ತೀನಿ, ನೀವೆಲ್ರೂ ರೆಡಿ ಆಗಿರಿ. ನಾನು ಗೃಹ ಮಂಡಳಿ ಅಧ್ಯಕ್ಷರ ಕಾರನ್ನೇ ಇಲ್ಲಿ ಕಳಿಸ್ತೇನೆ. ಬರ್ಲಾ? ಒಳ್ಳೇದು ಗೋವಿಂದಣ್ಣ, ಹೋಗ್ಬಿಟ್ಟು ಬನ್ನಿ. ಸದ್ಯ ನೀನ್ಯಾವ್ದಲ್ಲಾದ್ರೂ ಕಾರ್ ಹತ್ಬೋದಪ್ಪ. ರೀ ನಿಜವಾಗ್ಲೂ ನಮ್ಮಂತ ಅದೃಷ್ಟವಂತರು ಯಾರು ಇಲ್ಲ ರೀ. ಜಿ ಜಯನಗರದಲ್ಲೇ ನಮ್ ಮನೆ ಆಗ್ಬಿಟ್ರೆ ನಮ್ ಭಾಗ್ಯ ಕೇಣಿಯೇ ಇಲ್ಲ. ಜಯನಗರದಲ್ಲಿ ನಮ್ ಸೋದರತೆ ಮನೆ ಹತ್ರನೇ ರೀ ಅಂಬರೀಷ್ ಮನೆ ಇರೋದು. ಹೌದಾ? ಅವ್ರು ಯಾವಾಗ್ಲೂ ಅವ್ರನ್ನ ನೋಡ್ತಾನೇ ಇರ್ತಾರೆ. ನೋಡ್ತಾನೆ ಇರ್ತಾರೆ ಅಂದ್ಮೇಲೆ ಪರಿಚಯ ಆಗಿರ್ಬೇಕಲ್ಲ. ನಾವ್ ಜಯನಗರದಲ್ಲಿ ಮನೆ ಮಾಡಿದ್ಮೇಲೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ಎಲ್ರು ಒಟ್ಟಿಗೆ ಹೋಗೋಣ ರೀ. ಅಷ್ಟೇ ಅಲ್ಲ ರೀ, ಶ್ರೀನಾಥು, ಕಾಶಿನಾಥು, ಶಿವರಂಜನಿ, ವಜ್ರಮುನಿ, ಇನ್ನು ಎಷ್ಟೋ ಜನ ಪಿಕ್ಚರ್ ಆಕ್ಟರ್ಸು ಅಲ್ಲೇ ಇರೋದಂತೆ. ದಿನ ಅವ್ರನ್ನೆಲ್ಲ ನೋಡ್ತಾ ಇರ್ಬೋದಲ್ವಾ? ಅವ್ರಗಳ ಮನೆ ಹತ್ರ ನಮ್ಮ ಮನೆ ಸಿಕ್ಬಿಟ್ರೆ ಅವ್ರ ಪರಿಚಯ ಮಾಡ್ಕೊಂಡು ಪೂಸಿ ಹೊಡೆದು ನಮ್ಮ ಮಕ್ಕಳನ್ನ ಸಿನಿಮಾದಲ್ಲಿ ಸೇರ್ಸ್ಬಿಡ್ಬೋದು. ನಮ್ ವಾಮನ ಇದಾನಲ್ಲ, ಅವನ್ನ ಯಾವ್ದಾರು ಪಿಕ್ಚರ್ ಕರ್ಕೊಂಡು ಹೋಗ್ಬಿಟ್ರೆ ಪಿಕ್ಚರ್ ಆಕ್ಟರ್ಸ್ ತರಾನೇ ಆಕ್ಟಿಂಗ್ ಮಾಡಿ ತೋರಿಸ್ತಾನೆ ರೀ. ಡಿಶುಮ್ ಡಿಶುಮ್ ಅಂತ ಅವ್ರ ತರಾನೇ ಫೈಟಿಂಗ್ ಮಾಡ್ತಾನೆ. ಅಷ್ಟೇ ಅಲ್ಲ, ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ ಅಂತ ಅವ್ರ ತರಾನೇ ಡ್ಯಾನ್ಸ್ ಮಾಡಿ ಕುಣಿದು ತೋರಿಸ್ಬಿಡ್ತಾನೆ ರೀ. ಅವನ್ ಜಾತಕದಲ್ಲಿ ಅವ್ನ್ ಸಿನಿಮಾ ಆಗ್ತಾನೆ ಅಂತ ಬರೆದು ಬಿಟ್ಟಿದ್ದಾರೆ ರೀ. ಜಯನಗರದಲ್ಲಿ ಮನೆ ಸಿಕ್ತಿರೋದು ನಮ್ಮ ಅದೃಷ್ಟ ಅಂದ್ರೆ ಅದೃಷ್ಟ. ನನಗಂತೂ ಯಾವಾಗ ಸೋಮವಾರ ಬರುತ್ತೋ ಅಂತ ಅನ್ನಿಸ್ಬಿಟ್ಟಿದೆ. ಸರೋಜಮ್ಮ, 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 ಸರೋಜಮ್ಮ ಅಂದ್ರೆ ನಾನೇ. ಗೋವಿಂದಣ್ಣ ಹೌಸಿಂಗ್ ಬೋರ್ಡ್ ಆಫೀಸ್ ಹತ್ರ ಕಾಯ್ತಾ ಇದಾರೆ. ನಿಮ್ಮನ್ನೆಲ್ಲ ಕರ್ಕೊಂಡ್ ಬನ್ನಿ ಅಂತ ಕಾರ್ ಕಳ್ಸಿದಾರೆ. ಹೌದಾ? ರೆಡಿಯಾಗಿ ಬಂದ್ಬಿಡ್ತೀನಿ, 1 ನಿಮಿಷ. ನಾನು ಅಲ್ಲಿ ಕಾಯ್ತಾ ಇರ್ತೀನಿ, ಬನ್ನಿ. ಸುಶೀಲಮ್ಮ, ಸುಬ್ಬಮ್ಮ, ಜಲ್ಜಮ್ನವ್ರೆ ಬೇಗ ರೆಡಿಯಾಗಿ ಬನ್ರಿ, ಕಾರ್ ಬಂದ್ಬಿಟ್ಟಿದೆ, ಬೇಗ ಬನ್ನಿ. ಅಯ್ಯೋ ಬೇಗ ಬರಕ್ ಹೇಳ್ರಿ ಅವ್ರನ್ನ. ರೀ ಸುಶೀಲ ಬನ್ರಿ. ಬರ್ತಾ ಇದೀನ್ರಿ, ನಡೀರಿ ನಡೀರಿ ಬೇಗ. ಕಾರ್ ಎಷ್ಟು ಚೆನ್ನಾಗಿದೆ ಅಲ್ಲ? ಹೋಗೋಣವಾ? ಹೋಗೋಣ. ಥ್ಯಾಂಕ್ ಯು ಸರ್, ನೀವು ಮಾಡಿದ ಉಪಕಾರ ನಾನು ಯಾವತ್ತೂ ಏನ್ ಪರವಾಗಿಲ್ಲಪ್ಪ, ನಡಿ ಬರ್ತೀನಿ. ಓ ಬನ್ನಿ ಬನ್ನಿ. ಏನ್ ಲಿಫ್ಟ್ ಅಲ್ಲಿವೇನಯ್ಯ? ಕರೆಂಟ್ ಇಲ್ಲ ಸರ್. ಕರೆಂಟ್ ಇಲ್ವಾ? ಏನ್ 3 ಮಾಡಿ ಅವ್ರು ಹತ್ಕೊಂಡ್ ಬರ್ಬೇಕಂದ್ರೆ ಪಾಪ. ಬನ್ನಿ ಬನ್ನಿ. ಇದೇನಿದು ಗೋವಿಂದಣ್ಣ, ಹೊಸ ವೇಷ? ಇಂಥ ಕಡೆ ಹೀಗೆ ಇರ್ಬೇಕು, ಇಲ್ಲ ಅಂದ್ರೆ ಗೌರವ ಕೊಡೋಲ್ಲ. ಚೆನ್ನಾಗಿ ಕಾಣಿಸ್ತೀರಿ. ಅದಕ್ಕೆ ಹೆಚ್ಚು ಹಾಕಲ್ಲ, ದೃಷ್ಟಿ ಆಗ್ಬಿಡುತ್ತೆ ಅಂತ. ಚೇರ್ಮನ್ ಹೋಗ್ಬಿಟ್ರು ಅಂದ್ರೆ ಮೀಟಿಂಗಿಗೆ. ಇಷ್ಟೊತ್ತು ಕಾಯ್ತಾ ಇದ್ರು, ಆದ್ರೆ ನಿಮ್ದೇನು ತಪ್ಪಿಲ್ಲ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ, ಎಲ್ಲ ಕಡೆ ಒನ್ ವೇ ಟಿಕೆಟ್ ಆಂಗ್ಲ ಹಾಡು. ಚೇರ್ಮನ್ PI ಇದ್ದಾರೆ, ಅವರಿಗೆ ಮುಖ ತೋರಿಸೋಣ, ನಡಿ. ನೋಡಿ ನೋಡಿ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಅಟ್ಟ ಸರಿ ಇಲ್ಲ, ಗಿಟ್ಟ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅಂದ್ಬಿಡಿ. ಅಪ್ಪ ಮನೆ ತುಂಬಾ ಅಚ್ಚುಕಟ್ಟಾಗಿದೆ ರೀ.
ಆದ್ರೆ ನಮಗ್ ಮಾತ್ರ ಮೇಲಿನ ಅಂತಸ್ತೇ ಇರ್ಲಪ್ಪ. ಯಾಕ್ ಗೊತ್ತಾ, ನನ್ ಗಂಡ ಇಡೀ ದಿವಸ ಪಿಟೀಲ್ ಕುಯ್ತಾ ಇದ್ರು, ಅದ್ ಯಾರಿಗೂ ಕೇಳ್ಸಲ್ಲ. ಅಲ್ರಿ, ನಾವ್ ಸುಮ್ನೆ ಸರ್ಕಾರಕ್ಕೆ ಅಂತೀವಿ, ಏನೇನ್ ಅವಶ್ಯಕತೆ ಇದೆಯೋ ಅದೆಲ್ಲಾನು ಇದೆಯಲ್ರಿ ಮನೇಲಿ. ಹೌದು ನೋಡ್ರಿ, ಬಡವ್ರಿಗೆ ಅಂತ ಕಟ್ಸಿದ್ರು ಎಷ್ಟು ಅಚ್ಚುಕಟ್ಟಾಗಿದೆ, ಎಷ್ಟು ಚೆನ್ನಾಗಿದೆಪ್ಪ. ಹೌದಪ್ಪ, ನಮ್ಗಿಂತ ಮನೆಗಳು ಕೊಡ್ಸಿದ್ ಗೋವಿಂದಣ್ಣನ ಎಷ್ಟು ಹೊಗಳಿದ್ರು ಸಾಲದು. ನಾನಂತೂ ನಮ್ ಮನೆ ಗೃಹ ಪ್ರವೇಶದ ದಿವಸ ಆ ತ್ಯಾಗರಾಜರ ಫೋಟೋ ಕಿತ್ತಾಕ್ಬಿಟ್ಟು ಆ ಜಾಗದಲ್ಲಿ ನಮ್ ಗೋವಿಂದಣ್ಣನ ಫೋಟೋ ಇಟ್ಬಿಡ್ತೀನಪ್ಪ. ಛೇ 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 ಛೇ, ಆ ಗೋವಿಂದ ನೆನ್ಸ್ಕೊಂಡ್ರೆ ಸಾಕು. ನಾವ್ ಅದೃಷ್ಟ ಮಾಡಿದ್ವಿ ಇಂಥ ಮನೆ ಸಿಕ್ಕಕ್ಕೆ. ನಮಸ್ಕಾರ. ನಮಸ್ಕಾರ. ಬನ್ನಿ 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 ಅಮ್ಮ. ನಿಮ್ದೇ ಹೋಟ್ಲ್ ಅಂತ ತಿಳ್ಕೊಳ್ಳಿ. ಬನ್ನಿ 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 ಬನ್ನಿ. ಬಾಸಿದಣ ಒಳಗೆ ಬನ್ನಿ. ಅಲ್ಲಿ ಮತ್ತೆ ಹೇಗಿದ್ದೀರಿ ಭಟ್ರೆ? ಅಡ್ಡಿಲ್ಲ ಮಾರಾಯರೆ, ನೀವ್ ಹೇಗಿದ್ದೀರಿ? ಏನ್ ತಗೋತೀರಿ? ಜಾಮೂನ್ ಇದೆಯಾ? ಸುಮ್ಮನೆ ಬರೀ ಕಾಫಿ ಸಾಕು. ನಿಮ್ ಬೇಡದ್ರು ನಾನು ಬೇಕು. ಅಯ್ಯೋ, ನಮ್ಮ ಗೋವಿಂದಣ್ಣವ್ರ ಜೊತೆ ಬಂದವರಿಗೆ ಬರೀ ಕಾಫಿ ಕೊಡುವುದೇ ಅವಮಾನ ಅವಮಾನ. ಏ ಮಾಲಿಂಗು, ಇವರಿಗೆ 2 ಮೈಸೂರು ಪಾಕ 2 ಬೆಣ್ಣೆ ದೋಸೆ ಕೊಡು ಮಾರಾಯ. ಅಯ್ಯೋ, ಅಷ್ಟೊಂದೆಲ್ಲ ಬೇಡ. ಇರ್ಲಿ, ಅವ್ರ ಪ್ರೀತಿಯಿಂದ ಕೊಡುವಾಗ ನೀವು ತಿನ್ನಲೇಬೇಕು ಗೊತ್ತುಂಟು. ನೀವು ತಿಂದೇ ಇದ್ರೆ ಗೋವಿಂದಣ್ಣವ್ರ ಬೇಸರವಾಗ್ತದೆ ಗೊತ್ತುಂಟು. ಗೋವಿಂದಣ್ಣವ್ರ ಬೇಸರವಾದ್ರೆ ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ, ಅದು ಗೊತ್ತುಂಟು. ಓ ಅಮ್ಮ, ದಿನ ನಾನು ಯಾರನ್ನು ಪೂಜೆ ಮಾಡೋದು ಗೊತ್ತುಂಟು? ಯಾರು? ಅಲ್ಲಿ ನೋಡಿ. ನಾನು ಗೋವಿಂದಣ್ಣನವರಿಗೆ ಯಾಕೆ ಗೌರವ ಕೊಡುವುದು ಗೊತ್ತುಂಟ? ನಾನು 4 ವರ್ಷಗಳ ಹಿಂದೆ ಬೋಂಡ ಬೋಂಡ ಅಂತ ತೊಡೂರಿನಲ್ಲಿ ಮಾರ್ತಾ ಇದ್ದೆ. ಒಮ್ಮೆ ಇವರೇ ಪರಿಚಯ ಆಯ್ತು. ಪರಿಚಯ ಆದ ಕೂಡಲೇ ಸರ್ಕಾರಿ ಹಣಕಾಸು ಸಂಸ್ಥೆಯಲ್ಲಿ ಹಣ ಕೊಡಿಸಿದ್ರು. ಅಲ್ಲಿ ಪ್ರಾರಂಭವಾಯ್ತು ದೇಶೆ. ಅಲ್ಲಿಂದ ಇಲ್ಲಿವರೆಗೆ 4 ಹೋಟ್ಲು ಇಟ್ಟಿದ್ದೇನೆ. ಈಗ ಜಮ್ಮು ಕಾಶ್ಮೀರ ಲಡಕ್ನಲ್ಲಿ ಹೋಟ್ಲು ಪ್ರಾರಂಭಿಸುವಂತ ಸಲಹೆ ಕೊಟ್ಟಿದ್ದಾರೆ ಅಲ್ವಾ ಗೋವಿಂದಣ್ಣ? ಹೌದು, ಅದಕ್ಕೂ ಫೈನಾನ್ಸ್ ಮಾಡುತ್ತಾರೆ. ಗೋವಿಂದಣ್ಣ, ಬನ್ನಿ ಹೋಗೋಣ. ಕಾರ್ ತಗೋ. ಇನ್ ಸ್ವಲ್ಪ ಸೀಟ್ ತಗೋಬೇಕಾಗಿತ್ತು. ನಂದೇನಿದೆ, ಎಲ್ಲ ಇವ್ರದ್ದೇ. ಒಳ್ಳೇದು. ಏನು ಚೆಕ್ತಾ ಇತ್ತು? ದುಡ್ಡು ಕೊಡೋ ಹಾಗಿದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ? ಅಣ್ಣ ಅಲ್ಲ, ಗೋವಿಂದ. ಅಯ್ಯೋ ಗೋವಿಂದ. ಬನ್ನಿ ಬನ್ನಿ ಗೋವಿಂದಣ್ಣ, ಕಾಫಿ ಕುಡ್ಕೊಂಡು ಹೋಗಿ. ಅಯ್ಯೋ, ನನ್ನ ಹೊಟ್ಟೆನೇ ಸರಿ ಇಲ್ಲ. ಈಗ ಭಟ್ರೆ ಹೋಟ್ಲಲ್ಲೂ ಅದಕ್ಕೆ ತಿಂದಿಲ್ಲ. ಒಂದು ಹನಿ ನೀರು ಕೂಡ ಕುಡಿಯೋ ಹಾಗಿಲ್ಲ. ಬರ್ಲಾ? ಮನೆಗಳು ಎಷ್ಟ್ ಚೆನ್ನಾಗಿವೆ ಅಲ್ಲ? ಹೌದು ರೀ. ಅಲಾಟ್ಮೆಂಟ್ ಆದ್ಮೇಲೆ ಕಳ್ಳುನು ಕೊಟ್ರು ಕಣ್ಮುಚ್ಕೊಂಡು 4 ಲಕ್ಷ ರೂಪಾಯಿ ಕೊಡ್ತೇನೆ, ಏನಂತೀರಾ? ಅಂತೂ ನಮ್ಗೆಲ್ರಿಗೂ ಸ್ವಂತ ಮನೇಲಿರೋ ಯೋಗ ಇದೆ ಅಂತ ಆಯ್ತು. ಅಲ್ಲ, ಈ ಎಲ್ಲ ಪುಣ್ಯ ನಮ್ ಸರೋಜಮ್ಮನಿಗೆ ಸೇರ್ಬೇಕು. ಹೌದು ಕಣ್ರಿ. ಛೇ, ಇದ್ರಲ್ಲಿ ನಂದೇನಿದೆ? ಎಲ್ಲ ನಮ್ ಗೋವಿಂದಣ್ಣನ್ ದಯ ಅಷ್ಟೇ. ನಾವು 4 ಜನದ ಹಾಗೆ ಜುಮ್ಮಂತ ಗೃಹ ಪ್ರವೇಶ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ.